ಹಾಯ್ ಎವ್ರಿವನ್, ನನ್ನ ಹೆಸರು ಮನುಸಿಟಿ. ನಾನು ಓದ್ತಿರೋದು ಫಸ್ಟ್ ಇಯರ್ BCA. ನನ್ನ ಕಾಲೇಜ್ ನೇಮು ಇಂಟರ್ಫೇಸ್ ಕಾಲೇಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ದಾವಣಗೆರೆ. ಟಾಪಿಕ್ಸ್ ಏನಂತ ಹೇಳಿದ್ರೆ ಡಾಟಾ ಅಂದರೆ ಏನು, ಇನ್ಫಾರ್ಮೇಷನ್ ಮತ್ತು ಡಾಟಾಬೇಸು, DBMS ಲ್ಯಾಂಗ್ವೇಜಸ್. ಫಸ್ಟು ಡಾಟಾ ಅಂದರೆ ಏನು ಅಂತ ನೋಡ್ಕೊಂಬರೋಣ. ಡಾಟಾ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ರೆಪ್ರೆಸೆಂಟೇಷನ್ ಆಫ್ ಫ್ಯಾಕ್ಟ್ಸ್, ಕಾನ್ಸೆಪ್ಟ್ಸ್ ಆರ್ ಇನ್ಸ್ಟ್ರಕ್ಷನ್ಸ್ ಇನ್ ಎ ಫಾರ್ಮಲೈಸ್ಡ್ ಮ್ಯಾನರ್ ವಿಚ್ ಶುಡ್ ಬಿ ಸೂಟಬಲ್ ಫಾರ್ ಕಮ್ಯುನಿಕೇಷನ್, ಇಂಟರ್ಪ್ರಿಟೇಷನ್ ಆರ್ ಪ್ರೊಸೆಸಿಂಗ್ ಬೈ ಹ್ಯೂಮನ್ ಆರ್ ಎಲೆಕ್ಟ್ರಾನಿಕ್ ಮಷಿನ್. ಇದನ್ನ ಡಾಟಾ ಅಂದರೆ ಏನು ಅಂದರೆ ಇದೊಂದು ರೆಪ್ರೆಸೆಂಟೇಷನ್ ಮಾಡುತ್ತೆ ಅಂದರೆ ಫ್ಯಾಕ್ಟ್ಸು, ಕಾನ್ಸೆಪ್ಟ್ಸು ಆರ್ ಇನ್ಸ್ಟ್ರಕ್ಷನ್ಸ್ ಇನ್ ಎ ಫಾರ್ಮಲೈಸ್ಡ್ ಮ್ಯಾನರ್ನ ಇದು ರೆಪ್ರೆಸೆಂಟೇಷನ್ ಮಾಡುತ್ತೆ. ಹಾಗೆಯೇ ವಿಚ್ ಶುಡ್ ಬಿ, ಇದು ಏನು ಸೂಟಬಲ್ ಆಗುತ್ತೆ ಅಂದರೆ ಕಮ್ಯುನಿಕೇಷನ್ನು, ಇಂಟರ್ಪ್ರಿಟೇಷನ್ನು ಅಥವಾ ಪ್ರೊಸೆಸಿಂಗು ಇದನ್ನೆಲ್ಲ ಇದು. ಹಾಗೆಯೇ ಹ್ಯೂಮನ್ ಆರ್ ಎಲೆಕ್ಟ್ರಾನಿಕ್ ಮಷಿನ್ಸ್ ಎಲ್ಲ ಇದು ಪ್ರೊಸೆಸ್ ಮಾಡುತ್ತೆ, ಇದು ಸೂಟಬಲ್ ಆಗುತ್ತೆ. Data is represented with the help of characters such as alphabets, digits or special characters. ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಇದು ಆಲ್ಫಾಬೆಟ್ಸ್ನ ಮತ್ತು ಡಿಜಿಟ್ಸ್ನ, ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ವಾಟ್ ಈಸ್ ಇನ್ಫಾರ್ಮೇಷನ್ ಅಂತ ನೋಡ್ಕೊಂಬರೋಣ ಇವಾಗ. ಇನ್ಫಾರ್ಮೇಷನ್ ಈಸ್ ಆರ್ಗನೈಸ್ಡ್ ಆರ್ ಕ್ಲಾಸಿಫೈಡ್ ಡಾಟಾ ವಿಚ್ ಹ್ಯಾಸ್ ಸಮ್ ಮೀನಿಂಗ್ಫುಲ್ ವ್ಯಾಲ್ಯೂಸ್ ಫಾರ್ ದ ರಿಸೀವರ್. ಅಂದರೆ ಇದೊಂದು ಆರ್ಗನೈಸ್ಡ್ ಕ್ಲಾಸಿಫೈಡ್ ಡಾಟಾ. ಹಾಗೆಯೇ ಇದು ಏನು ಮೀನಿಂಗ್ಫುಲ್ ವ್ಯಾಲ್ಯೂ ಆಗಿರುತ್ತೆ ಅಂದರೆ ರಿಸೀವರ್. ಇನ್ಫಾರ್ಮೇಷನ್ ಇಸ್ ದ ಪ್ರೊಸೆಸ್ಡ್ ಡಾಟಾ ಆನ್ ವಿಚ್ ಡಿಸಿಷನ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಆರ್ ಬೇಸ್ಡ್. ಇದೇನು ಪ್ರೊಸೆಸ್ ಮಾಡುತ್ತೆ ಅಂದರೆ ಡಿಸಿಷನ್ ಮತ್ತು ಆ್ಯಕ್ಷನ್ಸ್ನ ಬೇಸ್ ಆಗಿ ತಗೊಳುತ್ತೆ. ಫಾರ್ ದಿ ಡಿಸಿಷನ್ ಟು ಬಿ ಮೀನಿಂಗ್ಫುಲ್ಲು, ದ ಪ್ರೊಸೆಸ್ಡ್ ಡಾಟಾ ಮಸ್ಟ್ ಕ್ವಾಲಿಫೈ ಫಾರ್ ದಿ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದೇನು ಮೀನಿಂಗ್ಫುಲ್ ಆಗಿದ್ದು ಕ್ವಾಲಿಫೈ ಮಾಡುತ್ತೆ ಅಂದರೆ ಯಾವ್ಯಾವ ಅಂದರೆ ಟೈಮ್ಲಿ, ಆ್ಯಕ್ಯುರಸಿ, ಕಂಪ್ಲೀಟ್ನೆಸ್. ಅಂದರೆ ಟೈಮ್ಲಿ ಅಂತ ಹೇಳಿದ್ರೆ ಇನ್ಫಾರ್ಮೇಷನ್ ಶುಡ್ ಬಿ ಅವೈಲಬಲ್ ವೆನ್ ರಿಕ್ವೈರ್ಡ್ ಅಂತ. ಅಕ್ಯುರೇಸಿ ಅಂದರೆ ಇನ್ಫಾರ್ಮೇಷನ್ ಶುಡ್ ಬಿ ಅಕ್ಯುರೇಟ್. ಕಂಪ್ಲೀಟ್ನೆಸ್ ಅಂದರೆ ಇನ್ಫಾರ್ಮೇಷನ್ ಶುಡ್ ಬಿ ಕಂಪ್ಲೀಟ್. ಇವಾಗ ಡಾಟಾಬೇಸ್ ಅಂದರೆ ಏನು ಅಂತ ನೋಡ್ಕೊಬರೋಣ. ಡಾಟಾಬೇಸ್ ಅಂತ ಹೇಳಿದ್ರೆ ಕಲೆಕ್ಷನ್ ಆಫ್ ಡಾಟಾ ಇಸ್ ಕಾಲ್ಡ್ ಡಾಟಾಬೇಸ್. ಡಾಟಾಬೇಸ್ ಅಂದರೆ ಇದೊಂದು ಕಲೆಕ್ಷನ್ ಆಫ್ ಡಾಟಾ. ವೇರ್ ಹ್ಯಾಸ್ DBMS ಈಸ್ ಎ ಸಿಸ್ಟಮ್ ದಟ್ ಮ್ಯಾನೇಜಸ್ ದ ಡಾಟಾ ಇನ್ ಎಫಿಷಿಯಂಟ್ ಅಂಡ್ ಕನ್ವಿನಿಯಂಟ್ ವೇ. ಇದೊಂದು ಎಫಿಷಿಯಂಟ್ ಮತ್ತು ಕನ್ವಿನಿಯಂಟ್ ವೇ ಆಗಿದೆ. ಯಾವುದಕ್ಕೆ? DBMSಗೆ. ಡಾಟಾಬೇಸಲ್ಲೇ ಈಗ ಡೆಫಿನೇಷನ್ 1 ಅಂತ ನೋಡೋಣ. ಎ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈಸ್ ಎ ಕಲೆಕ್ಷನ್ ಆಫ್ ಇಂಟರ್ರಿಲೇಟೆಡ್ ಡಾಟಾ ಆ್ಯಂಡ್ ಎ ಸೆಟ್ ಆಫ್ ಪ್ರೋಗ್ರಾಮ್ಸ್ ಟು ಆಕ್ಸೆಸ್ ದೋಸ್ ಡಾಟಾ. ಇದೊಂದು ಕಲೆಕ್ಷನ್ ಆಫ್ ಇಂಟರ್ ರಿಲೇಟೆಡ್ ಡಾಟಾ ಆಗಿದೆ. ಹಾಗೆಯೇ ಸೆಟ್ ಆಫ್ ಪ್ರೋಗ್ರಾಮ್ಸ್ನ ಇದು ಆಕ್ಸೆಸ್ ಮಾಡುತ್ತೆ. ದ ಕಲೆಕ್ಷನ್ ಆಫ್ ಡಾಟಾ ಯೂಸಿಯಲಿ ರಿಫರ್ಡ್ ಟು ಹ್ಯಾಸ್ ದಿ ಡಾಟಾ ಬೇಸ್. ಇದೇನು ಮಾಡುತ್ತೆ? ಯೂಸಿಯಲಿ ರೆಫರ್ ಮಾಡುತ್ತೆ ಡಾಟಾಬೇಸ್ನ. ಹಾಗೆ ಕಂಟೈನ್ಸ್ ಇನ್ಫಾರ್ಮೇಷನ್ ರಿಲೆವೆಂಟ್ ಟು ಆ್ಯನ್ ಎಂಟರ್ಪ್ರೈಸ್. ಕಂಟೈನ್ಸ್ ಅಂದರೆ ಇನ್ಫಾರ್ಮೇಷನ್ ಇರುತ್ತಲ್ಲ ಅದನ್ನು ಎಂಟರ್ಪ್ರೈಸ್ ಮಾಡುತ್ತೆ. ಡೆಫಿನೇಷನ್ 2 ನೋಡೋದಾದರೆ ಡಾಟಾಬೇಸ್ ಇಸ್ ಎ ಕಲೆಕ್ಷನ್ ಆಫ್ ರಿಲೇಟೆಡ್ ಡಾಟಾ ಆ್ಯಂಡ್ ಡಾಟಾ ಇಸ್ ಎ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ಇದೊಂದು ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅಂತ ಹೇಳ್ತಿದೆ. ಹಾಗೆ ದಟ್ ಕ್ಯಾನ್ ಬಿ ಪ್ರೊಸೆಸ್ ಟು ಪ್ರೊಡ್ಯೂಸ್ ಇನ್ಫಾರ್ಮೇಷನ್. ಇದು ಪ್ರೊಡ್ಯೂಸ್ನ ಇನ್ಫಾರ್ಮೇಷನ್ ಆಗಿ ತಗೊಳುತ್ತೆ. ಮೋಸ್ಟ್ಲಿ ಡಾಟಾ ರಿಪ್ರೆಸೆಂಟ್ಸ್ ರೆಕಾರ್ಡಬಲ್ ಫ್ಯಾಕ್ಟ್ಸ್. ಅಂದರೆ ಇದೊಂದು ರೆಪ್ರೆಸೆಂಟೆಡ್ ಆಗಿ ಫ್ಯಾಕ್ಟ್ಸ್ ತಗೊಳುತ್ತೆ. ಡಾಟಾ ಏಡ್ಸ್ ಇನ್ ಪ್ರೊಡ್ಯೂಸಿಂಗ್ ಇನ್ಫಾರ್ಮೇಷನ್ ವಿಚ್ ಈಸ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ಇದು ಬೇಸ್ಡ್ ಆಗಿ ಫ್ಯಾಕ್ಟ್ಸ್ ಅಂತ ತಗೊಳುತ್ತೆ. ಡಾಟಾಬೇಸ್ ಸಿಸ್ಟಮ್ ಅಪ್ಲಿಕೇಶನ್ಸ್ ಅಂತ ನೋಡ್ಕೊಂಬರೋಣ. ಅಪ್ಲಿಕೇಶನ್ಸ್ ಅಂತ ಅಂದರೆ ಡೇಟಾಬೇಸ್ ಆರ್ ವೈಡ್ಲಿ ಯೂಸ್ಡ್ ಹಿಯರ್ ಆರ್ ಸಮ್ ರೆಪ್ರೆಸೆಂಟೇಟಿವ್ ಅಪ್ಲಿಕೇಶನ್ಸ್. ಅದರಲ್ಲಿ ಎಂಟರ್ಪ್ರೈಸ್ ಇನ್ಫಾರ್ಮೇಷನ್ ಅದರಲ್ಲಿ ಯಾವ್ಯಾವ ಬರುತ್ತೆ ಅಂದರೆ ಸೇಲ್ಸು, ಅಕೌಂಟಿಂಗು, ಹ್ಯೂಮನ್ ರಿಸೋರ್ಸಸ್ಸು, ಮ್ಯಾನುಫ್ಯಾಕ್ಚರಿಂಗು, ಆನ್ಲೈನ್ ರಿಟೈಲರ್ಸು. ಸೇಲ್ಸ್ ಅಂತ ಬಂದರೆ ಏನು ಬರುತ್ತೆ? ಫಾರ್ ಕಸ್ಟಮರು, ಪ್ರಾಡಕ್ಟು ಆ್ಯಂಡ್ ಪರ್ಚೇಸ್. ನಾವೇನು ಪರ್ಚೇಸ್ ಮಾಡ್ತೀವಿ, ಏನು ಸೇಲ್ ಮಾಡ್ತೀವಿ. ಹಾಗೆಯೇ ಕಸ್ಟಮರ್ ಅಂತ ಬರ್ತಾರೆ, ಪರ್ಚೇಸ್ ಇನ್ಫಾರ್ಮೇಷನ್ ಬರುತ್ತೆ. ಹಾಗೆಯೇ ಅಕೌಂಟಿಂಗ್ ಅಂತ ಬಂದರೆ ಏನೇನು ಬರುತ್ತೆ? ಪೇಮೆಂಟ್ ಆಗುತ್ತೆ, ರಿಸಿಪ್ಟ್ ಆಗುತ್ತೆ, ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ, ಅಸೆಟ್ಸ್ ಬರುತ್ತೆ, ಆಸ್ತಿ ಪಾಸ್ತಿಗಳೆಲ್ಲ ಬರುತ್ತೆ, ಆ ಥರ. ಹಾಗೆಯೇ ಹ್ಯೂಮನ್ ರಿಸೋರ್ಸ್ ಅಂತ ಬಂದರೆ ಫಾರ್ ಇನ್ಫಾರ್ಮೇಷನ್ ಅಬೌಟ್ ಎಂಪ್ಲಾಯೀಸು, ಸ್ಯಾಲರೀಸು, ಪೇರೋಲ್ ಟ್ಯಾಕ್ಸಸ್ಸು ಆ್ಯಂಡ್ ಬೆನಿಫಿಟ್ಸ್ ಫಾರ್ ಜನರೇಷನ್ ಆಫ್ ಪೇ ಚೆಕ್ಸ್. ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದರೆ ಮ್ಯಾನೇಜ್ಮೆಂಟ್ ಆಫ್ ದಿ ಸಪ್ಲೈ ಚೈನು ಆ್ಯಂಡ್ ಫಾರ್ ಟ್ರ್ಯಾಕಿಂಗ್ ಪ್ರೊಡಕ್ಷನ್ನು ಆಫ್ ಐಟಮ್ಸ್ ಇನ್ ಫ್ಯಾಕ್ಟೋರಿಯಲ್ಸು. ಹಾಗೆಯೇ ಇನ್ವೆಂಟರ್ಸ್ಟೋರೀಸ್ ಆಫ್ ಐಟಮ್ಸ್ ಇನ್ ವೇರ್ ಹೌಸಸ್ ಆ್ಯಂಡ್ ಸ್ಟೋರ್ಸ್ ಆ್ಯಂಡ್ ಆರ್ಡರ್ಸ್ ಫಾರ್ ಐಟಮ್ಸ್. ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದರೆ ಹಾಗೆಯೇ ಆನ್ಲೈನ್ ರಿಟೈಲರ್ಸ್ ಅಂತ ಬಂದರೆ ಫಾರ್ ಸೇಲ್ಸ್ ಡಾಟಾ ನೋಟೆಡ್ ಎಬೋ ಪ್ಲಸ್ ಆನ್ಲೈನ್ ಆರ್ಡರ್ ಟ್ರ್ಯಾಕಿಂಗು. ಹಾಗೆ ಜನರೇಷನ್ ಆಫ್ ರಿಕಮೆಂಡೇಷನ್ನು,
lists and maintenance of online product evolutions. ಹಾಗೆಯೇ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಅಂತ ಬರುತ್ತೆ. ಫೈನಾನ್ಸ್ ಅಂತ ನೋಡ್ಕೊಂಬರೋದಾದರೆ, ಬ್ಯಾಂಕಿಂಗ್ ಅಂತ ಬರೋದಾದರೆ ಲೋನ್ಸು, ಹಾಗೆಯೇ ಕಸ್ಟಮರ್ಸು, ಎಂಪ್ಲಾಯೀಸ್ ಆ ಥರ ಎಲ್ಲ ಬರ್ತಾರೆ. ಫೈನಾನ್ಸ್ ಅಂತ ಬರೋದಾದರೆ ಫಾರ್ ಸ್ಟೋರಿಂಗ್ ಇನ್ಫಾರ್ಮೇಷನ್ ಅಬೌಟ್ ಹೋಲ್ಡಿಂಗ್ಸು, ಹಾಗೆ ಸೇಲ್ಸು, ಪರ್ಚೇಸಸ್, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು, ಸ್ಟಾಕ್ಸು, ಬಾಂಡ್ಸು, ಆಲ್ಸೋ ಸ್ಟೋರಿಂಗ್ ರಿಯಲ್ ಟೈಮ್ ಮಾರ್ಕೆಟ್ ಡಾಟಾ, ಹಾಗೆಯೇ ಎನೇಬಲ್ ಆನ್ಲೈನ್ ಟ್ರೇಡಿಂಗ್ ಬೈ ಕಸ್ಟಮರ್ಸು, ಆಟೋಮೇಟೆಡ್ ಟ್ರೇಡಿಂಗ್ ಬೈ ದಿ ಫರ್ಮ್. ಯೂನಿವರ್ಸಿಟೀಸ್ ಅಂತ ಬಂದರೆ ಫಾರ್ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಬರುತ್ತೆ, ಕೋರ್ಸ್ ರಿಜಿಸ್ಟ್ರೇಷನ್ ಬರುತ್ತೆ, ಹಾಗೆಯೇ ಗ್ರೇಡ್ ಕೊಡ್ತಾರಲ್ಲ ಅದು ಬರುತ್ತೆ. ಏರ್ಲೈನ್ಸ್ ಅಂತ ಬಂದರೆ ಫಾರ್ ರಿಸರ್ವೇಷನ್ಸು ಅಂಡ್ ಶೆಡ್ಯೂಲ್ ಇನ್ಫಾರ್ಮೇಷನ್ನು. ಏರ್ಲೈನ್ಸ್ ವರ್ ಅಮಾಂಗ್ ದಿ ಫಸ್ಟ್ ಟು ಯೂಸ್ ಡಾಟಾಬೇಸಸ್ ಇನ್ ಎ ಜಿಯೋಗ್ರಫಿಕಲಿ ಡಿಸ್ಟ್ರಿಬ್ಯೂಟೆಡ್ ಮ್ಯಾನರ್. ಟೆಲಿಕಮ್ಯುನಿಕೇಶನ್ ಅಂತ ಬಂದರೆ ಫಾರ್ ಕೀಪಿಂಗ್ ರೆಕಾರ್ಡ್ಸ್ ಫಾರ್ ಕಾಲ್ಸ್ ಮೇಡ್, ಜನರೇಟಿಂಗ್ ಮಂತ್ಲಿ ಬಿಲ್ಸ್ ಬರುತ್ತೆ, ಮೇಂಟೈನಿಂಗ್ ಬ್ಯಾಲೆನ್ಸಸ್ ಬರುತ್ತೆ, ಹಾಗೆ ಪ್ರಿಪೇರ್ಡ್ ಕಾಲಿಂಗ್ ಕಾರ್ಡ್ಸ್ ಬರುತ್ತೆ, ಸ್ಟೋರಿಂಗ್ ಇನ್ಫಾರ್ಮೇಷನ್ ಅಬೌಟ್ ದಿ ಕಮ್ಯುನಿಕೇಷನ್ ನೆಟ್ವರ್ಕ್ಸ್ ಇವೆಲ್ಲ ಬರ್ತವೆ. ಡಾಟಾಬೇಸ್ ಲ್ಯಾಂಗ್ವೇಜಸ್ ಅಂತ ನೋಡ್ಕೊಂಬರೋಣ. ಇದರಲ್ಲಿ 4 ಥರ ಕ್ಲಾಸಿಫೈಡ್ ಮಾಡಿದ್ದಾರೆ. ಯಾವ್ಯಾವ ಅಂದರೆ ಡಾಟಾ ಡೆಫಿನೇಷನ್ ಲ್ಯಾಂಗ್ವೇಜು, ಡಾಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜು, ಡಾಟಾ ಕಂಟ್ರೋಲ್ ಲ್ಯಾಂಗ್ವೇಜು, ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್. ಇದರಲ್ಲಿ ಫಸ್ಟ್ನೇ ನೋಡ್ಕೊಂಬರೋಣ, ಡಾಟಾ ಡೆಫಿನೇಷನ್ ಲ್ಯಾಂಗ್ವೇಜ್. ಡಾಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಂತ ಅಂದರೆ ಕ್ರಿಯೇಟ್ಸ್ ದ ಫ್ರೇಮ್ವರ್ಕ್ ಆಫ್ ದಿ ಡೇಟಾಬೇಸ್ ಬೈ ಸ್ಪೆಸಿಫೈಯಿಂಗ್ ದ ಡಾಟಾಬೇಸ್ ಸ್ಕೀಮ್ ವಿಚ್ ಈಸ್ ದಿ ಸ್ಟ್ರಕ್ಚರ್ ದಟ್ ರೆಪ್ರೆಸೆಂಟ್ಸ್ ದ ಆರ್ಗನೈಸೇಷನ್ ಆಫ್ ಡಾಟಾ. ಅಂದರೆ ಇದೇನು ಕ್ರಿಯೇಟ್ ಮಾಡುತ್ತೆ, ಒಂದು ಫ್ರೇಮ್ವರ್ಕ್ನ ಕ್ರಿಯೇಟ್ ಮಾಡುತ್ತೆ. ಹಾಗೆ ಸ್ಪೆಸಿಫೈಯಿಂಗ್ ದಿ ಡಾಟಾಬೇಸ್ ಸ್ಕೀಮ್, ಹಾಗೆ ವಿಚ್ ಈಸ್ ದಿ ಸ್ಟ್ರಕ್ಚರ್ ದ ರೆಪ್ರೆಸೆಂಟ್ ಆರ್ಗನೈಸೇಷನ್ ಡಾಟಾನ ರೆಪ್ರೆಸೆಂಟೇಷನ್ ಮಾಡುತ್ತೆ. ಹಾಗೆಯೇ ಇಟ್ಸ್ ಕಾಮನ್ ಯೂಸಸ್ ಇದೇನು ಇನ್ಕ್ಲೂಡ್ ಮಾಡುತ್ತೆ ಅಂದರೆ ಕ್ರಿಯೇಷನ್ ಆ್ಯಂಡ್ ಆಲ್ಟ್ರೇಷನ್ ಆಫ್ ಟೇಬಲ್ಸ್. ನಾವೊಂದು ಕ್ರಿಯೇಟ್ ಮಾಡ್ತೀವಲ್ಲ ಹಾಗೆ ಡೇಟಾಬೇಸ್ ಮೇಲೆ ಆ ಥರ ಟೇಬಲ್ನ ಕ್ರಿಯೇಟ್ ಮಾಡುತ್ತೆ. ಫೈಲ್ಸು, ಇಂಡೆಕ್ಸಸ್ಸು, ಈ ಥರ ಎಲ್ಲ ಕಾಲಮ್ಸ್ ಎಲ್ಲ ಇದು ಕ್ರಿಯೇಟ್ ಮಾಡುತ್ತೆ. ದಿಸ್ ಲ್ಯಾಂಗ್ವೇಜ್ ಆಲ್ಸೋ ಅಲೋಸ್ ಯೂಸರ್ಸ್ ಟು ರೀನೇಮ್ ಆರ್ ಡ್ರಾಪ್ ದ ಎಕ್ಸಿಸ್ಟಿಂಗ್ ಡಾಟಾಬೇಸ್ ಆರ್ ಇಟ್ಸ್ ಕಾಂಪೋನೆಂಟ್ಸ್. ಅಂದರೆ ಇದು ಏನೇನು ಇದು ಮಾಡುತ್ತೆ ಅಂತ ಇಲ್ಲಿ ಇದೆ ಕೆಳಗೆ. ಕ್ರಿಯೇಟ್ ಅಂತ ಅಂದರೆ ಕ್ರಿಯೇಟ್ಸ್ ಎ ನ್ಯೂ ಡೇಟಾಬೇಸ್ ಆರ್ ಆಬ್ಜೆಕ್ಟ್ ಸಚ್ ಆಸ್ ಎ ಟೇಬಲ್, ಇಂಡೆಕ್ಸ್ ಆರ್ ಕಾಲಮ್. ಒಂದು ಟೇಬಲ್ ತಗೊಂಡಿದ್ದೀವಿ ಅಂತಂದರೆ ಅದರಲ್ಲಿ ಏನೇನು ಡಾಟಾಬೇಸ್ ಕ್ರಿಯೇಟ್ ಮಾಡ್ತೀವಲ್ಲ ಅದು. ಹಾಗೆಯೇ ಆಲ್ಟರ್ ಅಂತ ಹೇಳಿದ್ರೆ ಚೇಂಜಸ್ ದ ಸ್ಟ್ರಕ್ಚರ್ ಆಫ್ ದ ಡೇಟಾಬೇಸ್. ಅದರೊಳಗೆ ನಾವೇನಾದ್ರು ಚೇಂಜ್ ಮಾಡಬೇಕು ಅಂದರೆ ಅದನ್ನು ಆಲ್ಟರ್ ಅಂತ ಕರಿತೀವಿ. ಹಾಗೆಯೇ ಡ್ರಾಪ್ ಅಂದರೆ ಅಲ್ಲಿ ನಾವೇನು ಚೇಂಜ್ ಮಾಡಿರ್ತೀವಲ್ಲ ಅದನ್ನು ಡಿಲೀಟ್ ಮಾಡೋದು, ಅಂದರೆ ಡಿಲೀಟ್ಸ್ ದ ಡೇಟಾಬೇಸ್ ಆರ್ ಎಕ್ಸಿಸ್ಟಿಂಗ್ ಆಬ್ಜೆಕ್ಟ್ಸ್. ನಾವೇನು ಆಲ್ಟರ್ ಮಾಡಿ ಚೇಂಜ್ ಮಾಡಿರ್ತೀವಲ್ಲ ಅದನ್ನು ಡಿಲೀಟ್ ಮಾಡೋದು ಅಂತ. ಹಾಗೆ ರೀನೇಮ್ ಅಂದರೆ ಈಗೇನು ಡಿಲೀಟ್ ಮಾಡಿರ್ತೀವಲ್ಲ, ಡಿಲೀಟ್ ಮಾಡಿ ಅಲ್ಲೇನು ಇರಲ್ಲ, ಹಾಗೆ ಅದ್ರ ಡಿಲೀಟ್ ಮಾಡಿದ್ಮೇಲೆ ರೀನೇಮ್ ಅಂತ ಕೊಡೋದು. ಇದು ಡಾಟಾ ಡೆಫಿನೇಷನ್ ಲ್ಯಾಂಗ್ವೇಜ್. ಡಾಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಡಾಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಪ್ರೊವೈಡ್ಸ್ ಆಪರೇಷನ್ಸ್ ದಟ್ ಹ್ಯಾಂಡಲ್ ಯೂಸರ್ ರಿಕ್ವೆಸ್ಟ್ಸ್. ಇದೇನು ಹ್ಯಾಂಡಲ್ ಮಾಡುತ್ತೆ ಅಂತ ಅಂದರೆ ರಿಕ್ವೆಸ್ಟ್ಸ್ನ ಮತ್ತು ಆಫರಿಂಗ್ ಎ ವೇ ಟು ಆಕ್ಸೆಸ್ ಅಂಡ್ ಮ್ಯಾನಿಪುಲೇಟ್ ದ ಡಾಟಾ. ಹಂಗೆಯ ಇದು ಯೂಸ್ ಮಾಡುತ್ತೆ ಸ್ಟೋರ್ ವಿತ್ ಇನ್ ಎ ಡಾಟಾಬೇಸ್. ಇದು ಸ್ಟೋರ್ ವಿತ್ ಡಾಟಾಬೇಸ್ನ ಇದು ಯೂಸ್ ಮಾಡುತ್ತೆ. ಇಟ್ಸ್ ಕಾಮನ್ ಫಂಕ್ಷನ್ಸ್ ಇನ್ಕ್ಲೂಡ್ ಇನ್ಸರ್ಟಿಂಗ್. ಹಾಗೆಯೇ ಇದೇನು ಕಾಮನ್ ಫಂಕ್ಷನ್ಸ್ನ ಇನ್ಕ್ಲೂಡ್ ಮಾಡುತ್ತೆ ಅಂದರೆ ಇನ್ಸರ್ಟಿಂಗು, ಅಪ್ಡೇಟಿಂಗು, ರಿಟ್ರೈವಿಂಗ್ ಡಾಟಾ ಫ್ರಮ್ ದಿ ಡಾಟಾಬೇಸ್ ಇವನ್ನೆಲ್ಲ ಇನ್ಕ್ಲೂಡ್ ಮಾಡುತ್ತೆ. ಅವು ಲಿಸ್ಟ್ ನೋಡ್ಕೊಂಬರೋಣ. ಇನ್ಸರ್ಟು, ಅಪ್ಡೇಟು, ಡಿಲೀಟು, ಸೆಲೆಕ್ಟು. ಅಂದರೆ ಇನ್ಸರ್ಟ್ ಅಂತ ಹೇಳಿದ್ರೆ ಆ್ಯಡ್ಸ್ ನ್ಯೂ ಡಾಟಾ. ಅಂದರೆ ಒಂದು ಟೇಬಲ್ ತೊಗೊಳ್ತೀವಿ ಅಂದರೆ ಅದಕ್ಕೊಂದು ನ್ಯೂ ಡಾಟಾನ ಆ್ಯಡ್ ಮಾಡ್ತೀವಿ. ಹಾಗೆಯೇ ಅಪ್ಡೇಟ್ ಅಂದರೆ ಚೇಂಜಸ್, ಅಂದರೆ ನಾವು ಯಾವುದಾದ್ರೂ ಡಾಟಾನ ಚೇಂಜ್ ಮಾಡಿ ಅದನ್ನ ಅಪ್ಡೇಟ್ ಮಾಡುವಂಥದ್ದು. ಡಿಲೀಟ್ ಅಂತ ಅಂದರೆ ರಿಮೂವ್ಸ್ ರೆಕಾರ್ಡ್ಸ್. ಅದೇನು ನಾವು ಅಪ್ಡೇಟ್ ಮಾಡಿರ್ತೀವಲ್ಲ ಅದನ್ನು ಡಿಲೀಟ್ ಮಾಡೋದು ಅಂತ. ಹಾಗೆ ಸೆಲೆಕ್ಟ್ ಅಂದರೆ ಡಿಲೀಟ್ ಮಾಡಿದ್ದಂತಹ ಅದೇನು ಇದು ಟೇಬಲ್ ಇರುತ್ತಲ್ವಾ ಅದನ್ನು ಮತ್ತೆ ಸೆಲೆಕ್ಟ್ ಮಾಡಿ ಅದಕ್ಕೆ ರಿಟ್ರೈವ್ ಡಾಟಾ ಫ್ರಮ್ ದಿ ಟೇಬಲ್ ಆರ್ ಮಲ್ಟಿಪಲ್ ಟೇಬಲ್ಸ್ ಅಂತೇಳಿ ಹೇಳ್ತಿದ್ದಾರೆ. ಡಾಟಾ ಕಂಟ್ರೋಲ್ ಲ್ಯಾಂಗ್ವೇಜ್. ಇವಾಗ ಡಾಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ಕಂಟ್ರೋಲ್ಸ್ ಆಕ್ಸೆಸ್ ಟು ದಿ ಡಾಟಾ ದಟ್ ಯೂಸರ್ಸ್ ಸ್ಟೋರ್ ವಿತ್ ಇನ್ ಎ ಡಾಟಾಬೇಸ್. ಎಸೆನ್ಷಿಯಲಿ ದಿಸ್ ಲ್ಯಾಂಗ್ವೇಜ್ ಕಂಟ್ರೋಲ್ಸ್ ದ ರೈಟ್ಸ್ ಆ್ಯಂಡ್ ಪರ್ಮಿಷನ್ಸ್ ಆಫ್ ದಿ ಡಾಟಾಬೇಸ್ ಸಿಸ್ಟಮ್. ಅಂದರೆ ಇದೊಂದು ಏನು ಕಂಟ್ರೋಲ್ ಆಗಿ ತಗೊಳುತ್ತೆ ಅಂದರೆ ಆಕ್ಸೆಸ್ ಟು ದಿ ಡಾಟಾ ಆ್ಯಂಡ್ ಯೂಸರ್ ಸ್ಟೋರ್ಸ್ ವಿತ್ ಇನ್ ಎ ಡಾಟಾಬೇಸ್. ಹಾಗೆ ಇದೊಂದು ಎಸೆನ್ಷಿಯಲಿ ಏನಾಗಿರುತ್ತೆ ಅಂದರೆ ದಿಸ್ ಲ್ಯಾಂಗ್ವೇಜ್ ಕಂಟ್ರೋಲ್ಸ್ ದ ರೈಟ್ ಆ್ಯಂಡ್ ಪರ್ಮಿಷನ್ಸ್ ಆಫ್ ದಿ ಡಾಟಾಬೇಸ್ ಸಿಸ್ಟಮ್. ಹಾಗೆಯೇ ಇಟ್ ಅಲೋಸ್ ಯೂಸರ್ಸ್ ಟು ಗ್ರ್ಯಾಂಟ್ ಆ್ಯಂಡ್ ಆರ್ ರಿವೋಕ್ ಪ್ರಿವಿಲಿಯೇಜಸ್ ಟು ದಿ ಡಾಟಾಬೇಸ್. ಅಂದರೆ ಇದೇನು ಯೂಸರ್ಸ್ ಮಾಡುತ್ತೆ ಅಂದರೆ ಗ್ರ್ಯಾಂಟ್ ಮತ್ತು ರಿವೋಕ್. ಅದನ್ನು ನೋಡ್ಕೊಂಬರೋಣ.
ಲಿಸ್ಟ್ ಇದೆ, ಗ್ರಾಂಟ್ ಮತ್ತು ರಿವೋಕ್. ಗಿವ್ಸ್ ಎ ಯೂಸರ್ ಆಕ್ಸೆಸ್ ಟು ದಿ ಡಾಟಾ ಬೇಸ್. ಗ್ರಾಂಟ್ ಅಂದರೆ ನಾವೇನು ಯೂಸ್ ಮಾಡ್ಕೋತೀವಲ್ಲ ಆಕ್ಸೆಸ್ ಅದು. ರಿವೋಕ್ ಅಂದರೆ ರಿಮೂವ್, ನಾವೇನು ಮಾಡ್ಕೊಂಡಿರ್ತೀವಲ್ಲ ಅದು ಆಕ್ಸೆಸ್ನ ಅದನ್ನ ರಿಮೂವ್ ಮಾಡೋವಂಥದ್ದು. ಇವಾಗ ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್. ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್ ಮ್ಯಾನೇಜಸ್ ದಿ ಟ್ರಾನ್ಸಾಕ್ಷನ್ಸ್ ವಿತ್ ಇನ್ ಎ ಡಾಟಾ ಬೇಸ್. ಇದೊಂದು ಹಾಗೇನೆ ಟ್ರಾನ್ಸಾಕ್ಷನ್, ಇದೊಂದು ವಿತ್ ಇನ್ ಎ ಡೇಟಾ ಬೇಸ್. ಟ್ರಾನ್ಸಾಕ್ಷನ್ ಗ್ರೂಪ್ ಎ ಸೆಟ್ ಆಫ್ ರಿಲೇಟೆಡ್ ಟಾಸ್ಕ್ ಇಂಟು ಎ ಸಿಂಗಲ್ ಎಕ್ಸಿಕ್ಯೂಟಬಲ್ ಟಾಸ್ಕ್. ಇದೊಂದು ಸಿಂಗಲ್ ಹಾಗೇನೆ ಎಕ್ಸಿಕ್ಯೂಟಬಲ್ ಟಾಸ್ಕ್ ಆಗಿದೆ. ಹಾಗೇನೆ ಬಿಲೋ ಲಿಸ್ಟ್, ನಾವು ಲಿಸ್ಟ್ ನೋಡ್ಕೊಂಬರೋಣ. ಕಮಿಟ್, ರೋಲ್ ಬ್ಯಾಕ್, ಸೇವ್ ಪಾಯಿಂಟ್ ಅಂತ. ಕಮಿಟ್ ಅಂತ ಅಂದ್ರೆ ಕ್ಯಾರೀಸ್ ಔಟ್ ಎ ಟ್ರಾನ್ಸಾಕ್ಷನ್, ಅದಂತೂ ಸೇವ್ ಮಾಡ್ಕೊಳ್ಳೋಂಥದ್ದು ಕಮಿಟ್ ಅಂತಂದ್ರೆ. ರೋಲ್ ಬ್ಯಾಕ್ ಅಂತಂದ್ರೆ ರಿಸ್ಟೋರ್ಸ್ ಎ ಟ್ರಾನ್ಸಾಕ್ಷನ್ ಇಫ್ ಎನಿ ಟಾಸ್ಕ್ ಫೇಲ್ ಟು ಎಕ್ಸಿಕ್ಯೂಟ್. ನಾವೇನು ಸೇವ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಅಂಡು ಮಾಡೋದು ಅಂತ ಹೇಳಿದ್ರೆ ಅದನ್ನ ಡಿಲೀಟ್ ಮಾಡುವಂಥದ್ದು. ಸೇವ್ ಪಾಯಿಂಟ್ ಸೆಟ್ಸ್ ಎ ಪಾಯಿಂಟ್ ಇನ್ ಎ ಟ್ರಾನ್ಸಾಕ್ಷನ್ ಟು ಸೇವ್. ಮತ್ತೆ ನಾವೇನಾದರೂ ಇದನ್ನ ಡಿಲೀಟ್ ಮಾಡಿ ಆಮೇಲೆ ರಿಮೂವ್ ಮಾಡಿ ಇಲ್ಲಿ ಕೊಟ್ಟಿರ್ತೀವಲ್ಲ ಒಂದು ಮತ್ತೆ ಪಾಯಿಂಟ್ ಅಂತ ಕೊಟ್ಟಿರ್ತೀವಲ್ಲ ಅದನ್ನ ಸೇವ್ ಮಾಡ್ಕೊಳ್ಳೋ ಅಂಥದ್ದು. ಇಷ್ಟು ಇವತ್ತಿಂದು ಟಾಪಿಕ್ಕು. ಥ್ಯಾಂಕ್ ಯು.